ನಮಸ್ತೆ. ಮಾರುತಿ ಬಂದ್ಬಿಟ್ಟು ಹೈಪೋಥೆಸಿಸ್ ಬೈ ಬಿಕಾಸ್ ನೆನ್ನೆ ಹೈನ ವಿತ್ ವಾಲ್ಯೂಮ್ ಮೇಲೆ ಹೋಗಿದೆ. ಸೊ ಈ ಝೋನಿಗೆ ಎಂಟ್ರಿ ಹಾಕಬೇಕು. ಎಕ್ಸಾಕ್ಟ್ ಸೂಪರ್. ಈ ಝೋನಿಂದಾನೇ ಎಂಟ್ರಿ ಆಗ್ತಿದೆ. ಸೂಪರ್. ಓಕೆ, ಬೈ ಜಸ್ಟ್ ಬೈ ಆಗಿದೆ. ಸ್ಟಾಪ್ ಲಾಸ್ ಇದೆ ಇದೇನು. ಟಾರ್ಗೆಟ್ ಬಂದ್ಬಿಟ್ಟು ಟಾರ್ಗೆಟ್ 12,825. ಓಕೆ, ಸೂಪರ್ ಸೂಪರ್ ಎಂಟ್ರಿ. ನಿಫ್ಟಿ ಕೂಡ ಹೈಪೋಥೆಸಿಸ್ ಬೈ. ನಿಫ್ಟಿ ಟಾರ್ಗೆಟ್ ಟಚ್ ಆಗಲೇಬೇಕು. ಇವತ್ತು ಬ್ರೇಕ್ಔಟ್ ಮಾಡೇ ಮಾಡುತ್ತೆ. ಟಾರ್ಗೆಟ್ ಬ್ರೇಕ್ ಮಾಡೇ ಮಾಡುತ್ತೆ. ಈ ಲೆವೆಲ್ ತನಕ ಮೊನ್ನೆ ಹೋಗಿದ್ದು ಆ ಲೆವೆಲ್ ತನಕ ಬರೋ ಚಾನ್ಸಸ್ ಕೂಡ ಇದೆ. ಮಾಡುತ್ತೆ. ಎಸ್, ಅನಾಲಿಸಿಸ್ ಸೆಕ್ಟರ್ ಕೂಡ ಇಂಪಾರ್ಟೆಂಟ್ ಕ್ಯಾಂಡಲ್ ಓಪನ್ ಆಗಿದೆ. ಇದು ಕೂಡ ಇಂಪಾರ್ಟೆಂಟ್ ಕ್ಯಾಂಡಲ್ ಓಪನ್ ಆಗಿದೆ. ಹೈಪೋಥೆಸಿಸ್ ಬೈ ಬ್ರೇಕ್ಔಟ್ ಟ್ರೇಡ್ ಇವತ್ತು. ಬ್ರೇಕ್ಔಟ್ ಎಕ್ಸಾಕ್ಟ್ ಈ ಲೆವೆಲ್ ಬೈ ಆಗಿದೆ. ಸ್ಟಾಪ್ ಲಾಸ್ ಇದೆ. ಓಕೆ, ಸಿಗೋಣ. ನಮಸ್ತೆ. ಮಾರ್ನಿಂಗ್ ನಾನು ಮಾರುತಿ ಟ್ರೇಡ್ ಮಾಡಿದ್ದೆ. ಮಾರುತಿ ಸೊ ಎಂಟ್ರಿ ಕೂಡ ಹೇಳಿದ್ದೆ. ಟಾರ್ಗೆಟ್ ಎಲ್ಲಿ ರೀಚ್ ಆಗಿದೆ ನೋಡೋಣ ಬನ್ನಿ. ಟಾರ್ಗೆಟ್ ದಿಸ್ ಒನ್. ಈ ಐ ಪಕ್ಕ ಟಚ್ ರೀಚ್ ಆಗೇ ಆಗುತ್ತೆ. ಐನ ಎಸ್, ಮಾರ್ನಿಂಗ್ ಎಂಟ್ರಿ ಕೂಡ ಹೇಳಿದ್ದೆ. ಎಕ್ಸಾಕ್ಟ್ ಈ ಹೈ ನಿನ್ನೆ ಹೈನ ವಿತ್ ವಾಲ್ಯೂಮ್ ಮೇಲ್ಗಡೆ ಕ್ಲೋಸ್ ಕೊಟ್ಟಿದೆ. ಸೊ ಪ್ರೈಸ್ ಬ್ರೇಕ್ಔಟ್ ಮಾಡಿದೆ. ಓಪನ್ ಕೆಳಗಾದ್ರೂ ಬ್ರೇಕ್ಔಟ್ ಟ್ರೇಡ್ ಇದು. ಓಕೆ, ಬ್ರೇಕ್ಔಟ್ ಟ್ರೇಡ್ ಆಗಿ ಎಕ್ಸಾಕ್ಟ್ ಈ ಲೆವೆಲೇ ಬಂದಿದೆ. ಈ ಲೆವೆಲ್ ಟಚ್ ಆಗಿ ವಿತ್ ವಾಲ್ಯೂಮ್ ಹೈಯರ್ ಐ ಮಾಡಿದೆ. ವಿತ್ ವಾಲ್ಯೂಮ್ ಹೈಯರ್ ಐ ಮಾಡಿದೆ. ಇಲ್ಲಿ ಲಾಸ್ಟ್ ಸೆಲ್ಲಿಂಗ್ ಕೂಡ ಬಂದಿದೆ. ಇಲ್ಲಿ ಈ ಸೆಲ್ಲಿಂಗ್ ವಾಲ್ಯೂಮ್ನ ವಿತ್ ವಾಲ್ಯೂಮ್ ಹೈ ಮಾಡಿದೆ. ಎಕ್ಸಾಕ್ಟ್ ಈ ಲೆವೆಲ್ ಎಂಟ್ರಿ. ಸೊ ಟಾರ್ಗೆಟ್ ಕೂಡ ರೀಚ್ ಆಗುತ್ತೆ. ಆಲ್ಮೋಸ್ಟ್ 200 ಪಾಯಿಂಟ್ ಹತ್ತಿರ 150. ದಿಸ್ ಎಂಟ್ರಿ ಬಂದ್ಬಿಟ್ಟು 12,647. ಓಕೆ, ಟಾರ್ಗೆಟ್ ಬಂದ್ಬಿಟ್ಟು 12,825. ಆಲ್ಮೋಸ್ಟ್ 150 ಪಾಯಿಂಟ್ ರೀಚ್ ಆಗೋ ಚಾನ್ಸಸ್ ಇದೆ. ಸರ್ ನೋಡೋಣ. ಓಕೆ, ನಿಫ್ಟಿ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ. ಮಾರ್ಕೆಟ್ ಯಾವುದೋ ಕಾರಣಕ್ಕೂ ಬೀಳಲ್ಲ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬೆಸ್ಟ್ ಟೈಮು ಅಂತ. ಸೊ ಅಲ್ಲಿ ಯಾರು ಇನ್ವೆಸ್ಟ್ ಮಾಡಿರ್ತಾರೋ ಅವರೆಲ್ಲ ಪ್ರಾಫಿಟಲ್ಲೇ ಇರ್ತಾರೆ. ಸೊ ಯಾವ ಲೆವೆಲ್ ಇನ್ವೆಸ್ಟ್ ಮಾಡಬೇಕು ಅಂತ ನಾನು ಕ್ವಾರ್ಟರ್ಲಿ ಲೆವೆಲ್ ನಿಫ್ಟಿ ಸಪೋರ್ಟ್ ತಗೊಂಡಿತ್ತು. ಡಿಸೆಂಬರ್ ಹೈ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಓಕೆ, ಇಲ್ಲಿ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಎಕ್ಸಾಕ್ಟ್ ಈ ಲೆವೆಲ್ ಸಪೋರ್ಟ್ ತಗೊಂಡಿದೆ. ಈ ಏನು ಬ್ರೇಕ್ ಮಾಡ್ಕೊಂಡು ಹೋಗಿ ಬುಲ್ಲಿಶ್ ಇದೆ ಮಾರ್ಕೆಟು. ಸೂಪರ್. ಏನು ಬ್ರೇಕ್ ಮಾಡೋ ಕೂಡ ಚಾನ್ಸಸ್ ಇದೆ. ಟಾರ್ಗೆಟ್ ನಿಫ್ಟಿ. ಓಕೆ, ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ. ಬಾಯ್, ಟೇಕ್ ಕೇರ್.